ನೋಡಿ ಬಸಂತಪ್ಪರೇ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತೇಳಿ ಅವ್ರು ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನು ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರೊಂದು ಸರಿ ಮಾಡುದು ಎತ್ತಲ್ಲ ಅವ್ರೆ. ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾಸ್, ಅದಕ್ಕೆ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 15-16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ? ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳೋ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು? ಪ್ಲೀಸ್, ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರೆ ಸಾಕು. ಆರ್ಟಿಕಲ್ 15 ರೆಡ್ಡಿ ಅವರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಆರ್ಟಿಕಲ್ 15-16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಶೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ. ಆರ್ಟಿಕಲ್ 15 ಬಹಳ ಸ್ಪಷ್ಟವಾಗಿದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿದೆ. ಅಧ್ಯಕ್ಷರೇ, ಧರ್ಮಾಧಾರಿತ ಮೀಸಲಾತಿ ಕೊಳ್ಳಕ್ ಬರುದಿಲ್ಲ. ನಾ ಪ್ರಶ್ನೆ ಮಾಡ್ತೇನೆ, ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೀವು ಮುಸ್ಲಿಮರಿಗೆ ನೇರವಾಗಿ ಹೆಂಗ ನೀವು ಮೀಸಲಾತಿ ಕೊಟ್ರಿ? 15 ತೆಗಿಯಮ್ಮ. ಎರಡು ಕಡೆ ನೋಡಿ ಬಸಂತಪ್ಪರೇ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತೇಳಿ ಅವ್ರು ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನು ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರೊಂದು ಸರಿ ಮಾಡುದು ಎತ್ತಲ್ಲ ಅವ್ರೆ. ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾಸ್, ಅದಕ್ಕೆ ಯಾಕೆ ಎದ್ದು ಮಾತಾಡಿದ್ರಿ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 15-16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ? ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳೋ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು? ಪ್ಲೀಸ್, ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರೆ ಸಾಕು. ಆರ್ಟಿಕಲ್ 15 ರೆಡ್ಡಿ ಅವರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ದು ಆರ್ಟಿಕಲ್ 15-16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಶೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ. ಆರ್ಟಿಕಲ್ 15 ಬಹಳ ಸ್ಪಷ್ಟವಾಗಿದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿದೆ. ಅಧ್ಯಕ್ಷರೇ, ಧರ್ಮಾಧಾರಿತ ಮೀಸಲಾತಿ ಕೊಳ್ಳಕ್ ಬರುದಿಲ್ಲ. ನಾ ಪ್ರಶ್ನೆ ಮಾಡ್ತೇನೆ, ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೀವು ಮುಸ್ಲಿಮರಿಗೆ ನೇರವಾಗಿ ಹೆಂಗ ನೀವು ಮೀಸಲಾತಿ ಕೊಟ್ರಿ? 15 ತೆಗಿಯಮ್ಮ.